ಆತ್ಮಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಮಡಿಕೇರಿಯಲ್ಲಿ ಇದೀಗ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಪೊನ್ನಣ್ಣ, ಮಂಥರ್ಗೌಡ ಹಾಗೂ ಹರೀಶ್ ಪೂವಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅಂತ ಆಗ್ರಹಿಸಿ ಬಿಜೆಪಿ ಪಡೆ ಕೆರಳಿ ಕೆಂಡವಾಗಿದೆ. ಅಷ್ಟೇ ಅಲ್ಲ, ವಿನಯ್ ಮೃತದೇಹವನ್ನಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಡಿವೈಎಸ್ಪಿ ಕಚೇರಿ ಮುಂದೆ ಮೃತದೇಹ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನೆಗೆ ಅವಕಾಶ ಕೊಡಬಾರದು ಅಂತ ಭರ್ಜರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಹಾಗೆ ಮೈಸೂರಿನ ಶಾಸಕರಾದ ಶ್ರೀವತ್ಸ ಇರಬಹುದು, ಹಿಂದಿನ ಶಾಸಕರುಗಳು ಇರಬಹುದು, ಅದು ಬಹಳ ಮುಖ್ಯವಾಗಿ ಬಹುಶಃ ನೆನೆ ದಿನ ಪಾರ್ಲಿಮೆಂಟಲ್ಲಿ ಕೊನೆಯ ಅಧಿವೇಶನ ಅವರಿಗೆಲ್ಲ ವಿಪ್ ಕೊಟ್ಟಿದ್ದು. ಬಹುಶಃ ನಿನ್ನೆ ಅದನ್ನು ಮುಗಿಸಿಕೊಂಡು ಇವತ್ತು ಏನು ಕಾರ್ಯಕರ್ತರ ಒಂದು ನೋವಿದೆ ಅದಕ್ಕೆ ಸ್ಪಂದಿಸುವಂತ ಕೆಲಸ ಆಗಿ ಬೆಳಗ್ಗೆನೆ ಈ ಎಲ್ಲ ಮಾಹಿತಿ ನಮ್ಮ ಒಬ್ಬ ಕಾರ್ಯಕರ್ತನ ಕಳ್ಕೊಂಡಿದ್ದು ಅವರ ಕುಟುಂಬಕ್ಕೆಲ್ಲ ಇಡೀ ನಮ್ಮ ಪಕ್ಷಕ್ಕೆ ಆದಂತ ದೊಡ್ಡ ನಷ್ಟ. ಇದರ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕು, ಏನು ಪ್ರತಿಭಟನೆ ಮಾಡಲೇಬೇಕು ಅಂತ ಹೇಳಿ ದೂರದ ಶಿವಮೊಗ್ಗದಿಂದ ಬೆಳಗ್ಗೆನೇ ಹೊರಟು ನಮ್ಮೊಂದಿಗೆ ಬಂದು ಭಾಗಿಯಾಗಿದ್ದಾರೆ ಮತ್ತು ನಮ್ಮ ಎಲ್ಲ ಇದಕ್ಕೆ ಅವರ ಬೆಂಬಲವನ್ನ ನೇರವಾಗಿ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಅವರ ಜೊತೆಗೆ ನಮ್ಮ ಪಕ್ಷದ ಪದಾಧಿಕಾರಿಗಳು ಪ್ರೀತಮ್ ಗೌಡರು ಇರ್ಬೋದು, ನಮ್ಮ ರವಿಕುಮಾರ್ ಇರ್ಬೋದು, ಹಾಗೆ ಮೈಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ್ರು. ಏನು ಹೇಳಿದ್ರು ಅಂತಂದ್ರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ, ತನಿಖೆ ನಡೀತಾ ಇದೆ, ನಾವು ಮಧ್ಯ ಬರಲ್ಲ ಅಂತ ಹೇಳಿದ್ರು. ಬಿಜೆಪಿ ಸಾವಿನಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವ್ಯಾರು ಕೂಡ ಅದನ್ನು ಇಂಟರ್ಫಿಯರ್ ಆಗಲ್ಲ. ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗುತ್ತೆ. ಬಿಜೆಪಿ ಡಿಮಾಂಡ್ ಮಾಡ್ತಿರೋದು ಪೊನ್ನಣ್ಣ ಅವ್ರದ್ದು ಮತ್ತೆ ಮಂಥರ್ಗೌಡ ಅವ್ರ ಹೆಸರನ್ನ ಸೇರಿಸಬೇಕು. ಬಿಜೆಪಿಯವರು ಡಿಮ್ಯಾಂಡ್ಗೆಲ್ಲ ನಾವು ಬಿಜೆಪಿಯವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾರೆ. ಸಾವನಲ್ಲೂ ರಾಜಕೀಯ ಮಾಡಬೇಕು, ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದವರಿಗೆಲ್ಲ ರಿಯಾಕ್ಟ್ ಮಾಡೋದು ಬಿಕಾಸ್ ಇಷ್ಟೇ ಹೇಳ್ತೀನಿ, ಇಟ್ ಈಸ್ ಆಲ್ರೆಡಿ ಎಫ್ಐಆರ್ ಇಸ್ ಫೈಲ್ಡ್, case is registered and investigation is going on. At this stage, I do not want to interfere with the case. I do not want. ವಿನಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಮಡಿಕೇರಿಯಲ್ಲಿ ಇದೀಗ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಪೊನ್ನಣ್ಣ, ಮಂಥರ್ಗೌಡ ಹಾಗೂ ಹರೀಶ್ ಪೂವಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅಂತ ಆಗ್ರಹಿಸಿ ಬಿಜೆಪಿ ಪಡೆ ಕೆರಳಿ ಕೆಂಡವಾಗಿದೆ. ಅಷ್ಟೇ ಅಲ್ಲ, ವಿನಯ್ ಮೃತದೇಹವನ್ನಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಡಿವೈಎಸ್ಪಿ ಕಚೇರಿ ಮುಂದೆ ಮೃತದೇಹ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನೆಗೆ ಅವಕಾಶ ಕೊಡಬಾರದು ಅಂತ ಭರ್ಜರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಹಾಗೆ ಮೈಸೂರಿನ ಶಾಸಕರಾದ ಶ್ರೀವತ್ಸ ಇರಬಹುದು, ಹಿಂದಿನ ಶಾಸಕರುಗಳು ಇರಬಹುದು, ಅದು ಬಹಳ ಮುಖ್ಯವಾಗಿ ಬಹುಶಃ ನೆನೆ ದಿನ ಪಾರ್ಲಿಮೆಂಟಲ್ಲಿ ಕೊನೆಯ ಅಧಿವೇಶನ ಅವರಿಗೆಲ್ಲ ವಿಪ್ ಕೊಟ್ಟಿದ್ದು. ಬಹುಶಃ ನಿನ್ನೆ ಅದನ್ನು ಮುಗಿಸಿಕೊಂಡು ಇವತ್ತು ಏನು ಕಾರ್ಯಕರ್ತರ ಒಂದು ನೋವಿದೆ ಅದಕ್ಕೆ ಸ್ಪಂದಿಸುವಂತ ಕೆಲಸ ಆಗಿ ಬೆಳಗ್ಗೆನೆ ಈ ಎಲ್ಲ ಮಾಹಿತಿ ನಮ್ಮ ಒಬ್ಬ ಕಾರ್ಯಕರ್ತನ ಕಳ್ಕೊಂಡಿದ್ದು ಅವರ ಕುಟುಂಬಕ್ಕೆಲ್ಲ ಇಡೀ ನಮ್ಮ ಪಕ್ಷಕ್ಕೆ ಆದಂತ ದೊಡ್ಡ ನಷ್ಟ. ಇದರ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕು, ಏನು ಪ್ರತಿಭಟನೆ ಮಾಡಲೇಬೇಕು ಅಂತ ಹೇಳಿ ದೂರದ ಶಿವಮೊಗ್ಗದಿಂದ ಬೆಳಗ್ಗೆನೇ ಹೊರಟು ನಮ್ಮೊಂದಿಗೆ ಬಂದು ಭಾಗಿಯಾಗಿದ್ದಾರೆ ಮತ್ತು ನಮ್ಮ ಎಲ್ಲ ಇದಕ್ಕೆ ಅವರ ಬೆಂಬಲವನ್ನ ನೇರವಾಗಿ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಅವರ ಜೊತೆಗೆ ನಮ್ಮ ಪಕ್ಷದ ಪದಾಧಿಕಾರಿಗಳು ಪ್ರೀತಮ್ ಗೌಡರು ಇರ್ಬೋದು, ನಮ್ಮ ರವಿಕುಮಾರ್ ಇರ್ಬೋದು, ಹಾಗೆ ಮೈಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ್ರು.
ಏನು ಹೇಳಿದ್ರು ಅಂತಂದ್ರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ, ತನಿಖೆ ನಡೀತಾ ಇದೆ, ನಾವು ಮಧ್ಯ ಬರಲ್ಲ ಅಂತ ಹೇಳಿದ್ರು. ಬಿಜೆಪಿ ಸಾವಿನಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. FIR ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವ್ಯಾರು ಕೂಡ ಇಂಟರ್ಫಿಯರ್ ಆಗ್ತಾರೆ. ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಬಿಜೆಪಿ ಡಿಮಾಂಡ್ ಮಾಡ್ತಿರೋದು ಹೊನ್ನಣ್ಣ ಅವ್ರದ್ದು ಮತ್ತೆ ಮಂತರ್ಗೌಡ ಅವ್ರ ಹೆಸರನ್ನ ಸೇರಿಸಬೇಕು. ಬಿಜೆಪಿಯವರು ಡಿಮ್ಯಾಂಡ್ಗೆಲ್ಲ ನಾವು ಬಿಜೆಪಿಯವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾರೆ. ಸಾವನ್ನಲ್ಲೂ ರಾಜಕೀಯ ಮಾಡಬೇಕು, ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದವರಿಗೆಲ್ಲ ರಿಯಾಕ್ಟ್ ಮಾಡೋದು. ಬಿಕಾಸ್ ಇಷ್ಟೇ ಹೇಳ್ತೀನಿ, ಇಟ್ ಈಸ್ ಆಲ್ರೆಡಿ FIR is filed, case is registered and investigation is going on. At this stage, I do not want to interfere with the case. I do not want. ವಿನಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಬಿಗ್ ವಾರ್, ಬಿಗ್ ಫೈಟ್ ನಡೀತಾ ಇದೆ. ಮಡಿಕೇರಿಯಲ್ಲಿ ಇದೀಗ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಹೊನ್ನಣ್ಣ, ಮಂತರ್ಗೌಡ ಹಾಗೂ ಹರೀಶ್ ಪೂವಯ್ಯ ವಿರುದ್ಧ FIR ದಾಖಲಾಗಬೇಕು ಅಂತ ಆಗ್ರಹಿಸಿ ಬಿಜೆಪಿ ಪಡೆ ಕೆರಳಿ ಕೆಂಡವಾಗಿದೆ. ಅಷ್ಟೇ ಅಲ್ಲ, ವಿನಯ್ ಮೃತದೇಹವನ್ನಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಡಿವೈಎಸ್ಪಿ ಕಚೇರಿ ಮುಂದೆ ಮೃತದೇಹ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನೆಗೆ ಅವಕಾಶ ಕೊಡಬಾರದು ಅಂತ ಭರ್ಜರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಹಾಗೆ ಮೈಸೂರಿನ ಶಾಸಕರಾದ ಶ್ರೀವತ್ಸ ಇರಬಹುದು, ಹಿಂದಿನ ಶಾಸಕರುಗಳು ಇರಬಹುದು, ಅದು ಬಹಳ ಮುಖ್ಯವಾಗಿ ಬಹುಶಃ ನೆನೆ ದಿನ ಪಾರ್ಲಿಮೆಂಟಲ್ಲಿ ಕೊನೆಯ ಅಧಿವೇಶನ ಅವರಿಗೆಲ್ಲ ವಿಪ್ ಕೊಟ್ಟಿದ್ದು. ಬಹುಶಃ ನಿನ್ನೆ ಅದನ್ನು ಮುಗಿಸಿಕೊಂಡು ಇವತ್ತು ಏನು ಕಾರ್ಯಕರ್ತರ ಒಂದು ನೋವಿದೆ ಅದಕ್ಕೆ ಸ್ಪಂದಿಸುವಂತ ಕೆಲಸ ಆಗಿ ಬೆಳಗ್ಗೆನೆ ಈ ಎಲ್ಲ ಮಾಹಿತಿ ನಮ್ಮ ಒಬ್ಬ ಕಾರ್ಯಕರ್ತನ ಕಳ್ಕೊಂಡಿದ್ದು ಅವರ ಕುಟುಂಬಕ್ಕೆಲ್ಲ ಇಡೀ ನಮ್ಮ ಪಕ್ಷಕ್ಕೆ ಆದಂತ ದೊಡ್ಡ ನಷ್ಟ. ಇದರ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕು, ಏನು ಪ್ರತಿಭಟನೆ ಮಾಡಲೇಬೇಕು ಅಂತ ಹೇಳಿ ದೂರದ ಶಿವಮೊಗ್ಗದಿಂದ ಬೆಳಗ್ಗೆನೇ ಹೊರಟು ನಮ್ಮೊಂದಿಗೆ ಬಂದು ಭಾಗಿಯಾಗಿದ್ದಾರೆ ಮತ್ತು ನಮ್ಮ ಎಲ್ಲ ಇದಕ್ಕೆ ಅವರ ಬೆಂಬಲವನ್ನ ನೇರವಾಗಿ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಅವರ ಜೊತೆಗೆ ನಮ್ಮ ಪಕ್ಷದ ಪದಾಧಿಕಾರಿಗಳು ಪ್ರೀತಮ್ ಗೌಡರು ಇರ್ಬೋದು, ನಮ್ಮ ರವಿಕುಮಾರ್ ಇರ್ಬೋದು, ಹಾಗೆ ಮೈಸೂರಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ್ರು. ಏನು ಹೇಳಿದ್ರು ಅಂತಂದ್ರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ, ತನಿಖೆ ನಡೀತಾ ಇದೆ, ನಾವು ಮಧ್ಯ ಬರಲ್ಲ ಅಂತ ಹೇಳಿದ್ರು. ಬಿಜೆಪಿ ಸಾವಿನಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. FIR ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವ್ಯಾರು ಕೂಡ ಇಂಟರ್ಫಿಯರ್ ಆಗ್ತಾರೆ. ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಬಿಜೆಪಿ ಡಿಮಾಂಡ್ ಮಾಡ್ತಿರೋದು ಹೊನ್ನಣ್ಣ ಅವ್ರದ್ದು ಮತ್ತೆ ಮಂತರ್ಗೌಡ ಅವ್ರ ಹೆಸರನ್ನ ಸೇರಿಸಬೇಕು. ಬಿಜೆಪಿಯವರು ಡಿಮ್ಯಾಂಡ್ಗೆಲ್ಲ ನಾವು ಬಿಜೆಪಿಯವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾರೆ. ಸಾವನ್ನಲ್ಲೂ ರಾಜಕೀಯ ಮಾಡಬೇಕು, ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳಿದವರಿಗೆಲ್ಲ ರಿಯಾಕ್ಟ್ ಮಾಡೋದು. ಬಿಕಾಸ್ ಇಷ್ಟೇ ಹೇಳ್ತೀನಿ, ಇಟ್ ಈಸ್ ಆಲ್ರೆಡಿ FIR is filed, case is registered and investigation is going on. At this stage, I do not want to interfere with the case. I do not want.